ಬಿಜೆಪಿಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ? ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ರೆ ಅಂತ ಹೇಳಿ ಅವರು. ನಾವು ಗಂಟಾ ಘೋಷವಾಗಿ ಹೇಳ್ತೀವಿ, ನಮ್ಮ ಸರ್ಕಾರ ಇತ್ತು ಸಿದ್ದರಾಮಯ್ಯ 2013 ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023 2028ವರೆಗೂ ನಾವೇನ್ ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತ ಕೇಳಿ. ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಇಲ್ಲ, ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗ ಇಲ್ಲ, ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ 2004 59 ಸೀಟ್ MLAಗಳು ಇದ್ರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು, ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು, ಅವ್ರು ಅವಾಗ ಮೇಲೆ ಆಗಿದ್ರು, ಬಹಳ ಪಾಪ್ಯುಲರ್ ಆಗಿದ್ರು. ಬೇಜಾರು ಮಾಡ್ಕೊಂಡ್ಬೇಡಿ, ನಾವು ಕೇಳ್ತಾರೆ, ಬಹಳ ಪಾಪ್ಯುಲರ್ ಆಗಿದ್ರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯ್ತು, 28ಕ್ಕೆ ಬಂದು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳದಲ್ಲಿರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದ್ರು, ಈಗ ಎಷ್ಟಿದೆ, 19ಕ್ಕೆ ಬಂದಿದೆ. ಅಂದ್ರೆ ನೆಕ್ಸ್ಟ್ ಅದಿನೇ ಆಗೋದು. ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು. ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಬರ್ದಿಕೊಳ್ಳಿ. ನಾನು ಹೋದ ಚುನಾವಣೆಯಲ್ಲಿ ಏನಿದೆ, 23 ಚುನಾವಣೆಯಲ್ಲಿ ಏನ್ ಹೇಳಿದೆ ನಾನು, ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಕರೆಕ್ಟ್ ತಾನೆ? 130. ಈಗ 145 ನಾವು 136 ಬಂತು. ಈಗ 3 ಬೈ ಎಲೆಕ್ಷನ್ ಜನ ಏನು ಗೆಲ್ಸು 3 ಸೀಟ್ ಬಿಜೆಪಿ ಗೆಲ್ಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾಣಕ್ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5 2 ಲಕ್ಷ ಜನ ಬರ್ಬೋದು. ವಾಲಂಟ್ರಿ ಜನ ಬಂದ್ರು. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾಣಕ್ತಾನೆ ಜನ ಬರೋದು. ಸುಮ್ ಬಂದ್ಬಿಡ್ತಾರ ಜನ, ಅದು ಮಳೆಯಲ್ಲಿ. ಅಂತ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಿರೋದು. ಯಾರೇನು ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ. ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ, 150 ಬಂದ್ರು ಆಶ್ಚರ್ಯ ಇಲ್ಲ. ಸರ್, ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ. ಪ್ರತಿ ಬಾರಿ ಆ ಸಿಎಂ ಬದಲಾವಣೆ ವಿಚಾರ ಬಂದಾಗ ಈ ವಿಚಾರ ಎಲ್ಲಾರ್ಗೂ ಆಗ್ಬೇಕಂತ ಆಸೆ ಇಟ್ಕೊಂಡ್ರೆ ತಪ್ಪಿಲ್ಲ. ಏನಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಇವತ್ತು ಇದೆಲ್ಲ ಚರ್ಚೆ ಆಗ್ಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲಲ್ಲ. ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿಯಲ್ಲಿ. ಈಗ ತೀರ್ಮಾನ ತಗೊಳ್ಬೇಕಾದ್ರೆ ನಾವು ನೀವು ತಗೊಳಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರು ಅವ್ರು 5 ವರ್ಷ ಆಗಿದ್ರು ಸರ್. ನಾನು ಹೇಳ್ತಾರ ಖಾಲಿ ಇಲ್ಲ. ಈಗ ಚರ್ಚೆನೇ ಏನಿಕ್ಕದು, ಚರ್ಚೆನೇ ಬೇಕಾಗಿಲ್ಲಲ್ಲ. ಅವರೇ 5 ವರ್ಷ ಇರ್ಬೇಕಂತ ನನ್ನ ಆಸೆ. ಅಂದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ತಗೋ ಅದೆಲ್ಲ ನಬ್ಬದ್ದ. ನಾವು ಗೆರೆ ಹಾಕಿದ್ ಗೆರೆ ಡಾಟಲ್ಲ ಯಾರು. ನಾನು ಇರ್ಲಿ, ನಸೀರ್ ಅಹಮದ್ ಸಾಹೇಬ್ ಇರ್ಲಿ, ಮಂಜು ಅವ್ರು ಇರ್ಲಿ, ಇವನ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಈ ಪಕ್ಕ ಕಾಂಗ್ರೆಸ್ ಬಿಡಿ. ಅದು ಅವ್ರ ಹೈಕಮಾಂಡ್ ಅಂದ್ರೆ ಪ್ರಾಣ ಕೊಡ್ತಾರೆ. ನಾವೆಲ್ಲ ಹೈಕಮಾಂಡ್. 2 ವರ್ಷ ಆದ್ಮೇಲೆ ರಾಜೀನಾಮೆ